हूँ शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಏನು ನಮ್ಮ ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ನಾಗಮೋಹನ್ ದಾಸ್ ವರದಿ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರದಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ವಸಂತ್ ಹೊನ್ಮಡೆಯವರಿದ್ದಾರೆ. ಆಮೇಲೆ ಜಲನಗರ ಬ್ಲಾಕ್ ವಿಜಯಪುರ ನಗರ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಹಸ್ಮನಿಯವರಿದ್ದಾರೆ. ಆಮೇಲೆ ಇಂಡಿ ಬ್ಲಾಕ್ ಕಾಂಗ್ರೆಸ್ SC ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಗುಡಿಮೆಯವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಕಾಲೇಬಾಗ್ ಅವರಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ SC ಘಟಕದ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೃಷ್ಣ ಲಮಣಿಯವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಇನ್ನೋರ್ವ ದಲಿತ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ಬಾಲ್ಗಾವಿ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು 35 ವರ್ಷಗಳ ಒಂದು ಸುದೀರ್ಘ ಹೋರಾಟ, 3 ದಶಕಗಳು ಅಂದರೆ ಸಾಮಾನ್ಯ ಅಲ್ಲ. ಇವತ್ತು ಬೀದಿಯಲ್ಲಿ ರೋಡಲ್ಲಿ ಬಿದ್ದು ಇವತ್ತು ಒಳ ಮೀಸಲಾತಿಗಾಗಿ ಒಂದು ದಲಿತ ಸಮುದಾಯ ಹೋರಾಟ ಮಾಡ್ಕೊಂಡು ಬಂತು. ಅದರ ಒಂದು ಹೋರಾಟದ ಪ್ರತಿಫಲ ಇವತ್ತು ಸಿದ್ದರಾಮಯ್ಯನವರು ಏನು 101 ಪರಿಶಿಷ್ಟ ಜಾತಿಗಳು ಬರ್ತಿದ್ದಾವೆ, ಆ ಎಲ್ಲ ಪರಿಶಿಷ್ಟ ಜಾತಿಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಏನು ಸಚಿವರಿದ್ದಾರೆ, ನಮ್ಮ ದಲಿತ ಸಮುದಾಯದ ಸಚಿವರಾಗಿರ್ತಕ್ಕಂಥ G. ಪರಮೇಶ್ವರ್ ಆಗಿರ್ಬೋದು, ಹಾಗೆ ಅಬಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ R. B. ತಿಮ್ಮಾಪುರ್ ಸಾಹೇಬರಾಗಿರ್ಬೋದು, ಆಮೇಲೆ H. C. ಮಾದೇವಪ್ಪ ಸಾಹೇಬರಾಗಿರ್ಬೋದು, ಅದೇ ರೀತಿಯಾಗಿ ಇವತ್ತು K. H. ಮುನಿಯಪ್ಪನವರಾಗಿರ್ಬೋದು, ಮಾಜಿ ಸಚಿವರಾಗಿರ್ತಕ್ಕಂಥ H. ಆಂಜನೇಯವರಾಗಿರ್ಬೋದು, ಅದೇ ರೀತಿಯಾಗಿ ಶಿವರಾಜ್ ತಂಗಡಿಗೆ ಅವರು, ಆಮೇಲೆ ರುದ್ರಪ್ಪ ಲಮಾಣಿಯವರು ಎಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಒಂದು ಅವರ ಒಂದು ಮನವಿಯನ್ನು ಮಾಡಿಕೊಂಡು ಇವತ್ತು ಒಳ ಮೀಸಲಾತಿಯನ್ನು ಜಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ನಾವು ಏನಪ್ಪ ಅಂತಂದ್ರೆ, ಒಳ ಮೀಸಲಾತಿ ಈ ಜಾರಿ ಆಗೋದ್ರಿಂದ ಎಲ್ಲ ಸಮುದಾಯಗಳು ಕೂಡ ಏನು 101 ದಲಿತ ಸಮುದಾಯಗಳಿದಾವೆ, ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ಇವರೆಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೂ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ D. K. ಶಿವಕುಮಾರ್ ಅವರಿಗೂ, ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ M. B. ಪಾಟೀಲ್ ಸಾಹೇಬರಿಗೂ, ಅದೇ ರೀತಿ ಶಿವಾನಂದ ಪಾಟೀಲ್ ಸಾಹೇಬರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೂ ಸಚಿವರಿಗೂ ಕೂಡ ಈ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನೋಡ್ಕೊಂಡು ಬಂದಿದ್ದೀವಿ, ಮುಂಚೆಯಿಂದನೂ ಕೂಡ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು 20 ಪಾಯಿಂಟ್ ಪ್ರೋಗ್ರಾಮನ್ನು ತಂದು 20 ಅಂಶಗಳ ಕಾರ್ಯಕ್ರಮವನ್ನು ತಂದು ದಲಿತರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಮಲ ಹೊರವ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ಆಮೇಲೆ ಜೀತ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ಅದೇ ರೀತಿಯಾಗಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ದಿವಂಗತ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದರು. N. ರಾಜಯ್ಯನವರು ಏನಪ್ಪ ಅಂದರೆ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿದ್ದರು. ಆ ಸಂದರ್ಭದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲ ದೇಶದಲ್ಲಿ ಏನು ದಲಿತರು ಸತ್ರೆ ಹುಳಲಿಕ್ಕೆ ಭೂಮಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜಮೀನನ್ನು ಹಂಚಿಕೆಯನ್ನು ಮಾಡಿ ಅವರಿಗೂ ಕೂಡ ಜಮೀನುದಾರನ್ನ ಮಾಡಿರ್ತಕ್ಕಂಥದ್ದು ಯಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಆಮೇಲೆ ಇಂದಿರಾ ಗಾಂಧಿಯವರು, ದೇವರಾಜ ಅರಸು ಅವರು. ಅದೇ ರೀತಿಯಾಗಿ ಇವತ್ತು ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು 2013ರಲ್ಲಿ ಅಧಿಕಾರಕ್ಕೆ ಬಂದರು. 2013ರಿಂದ 2018ರ ಅವಧಿಯಲ್ಲಿ 160 ಭರವಸೆಗಳನ್ನು ಕೊಟ್ಟರು. ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದಂಥ ನಾಯಕರು ಯಾರಂದರೆ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಬಡವರ ಮಕ್ಕಳಿಗೆ ಏನು ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರ ಭಾಗ್ಯ ಆಗಿರ್ಬೋದು, ಶೂ ಭಾಗ್ಯ ಆಗಿರ್ಬೋದು. ಇವತ್ತು ನೋಡ್ತೀವಿ, ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ತಕ್ಷಣ ಮೊದಲಿಗೆ ಮಾಡಿದ್ದೇನಪ್ಪ ಅಂದ್ರೆ ಎಲ್ಲ ನಿಗಮಗಳ ಸಾಲವನ್ನು ಮನ್ನಾ ಮಾಡಿದ್ರು. ಇವತ್ತು SC ST ನಿಗಮಗಳಲ್ಲಿ ಎಷ್ಟೋ ಬಡವರ ಸಾಲಗಳಿದ್ದು ಅವನ್ನೆಲ್ಲ ಮನ್ನಾ ಮಾಡಿ ಒಂದು ಬಡವರ ದಲಿತರ ಧ್ವನಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಏನು
SC/PTSP ಅಂತಕ್ಕಂಥ ಕಾನೂನನ್ನು ತಂದರು. SC/PTSP ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಎಲ್ಲ ದಲಿತರಿಗೆ ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಕೊಟ್ಟು ಆಮೇಲೆ ಗುತ್ತಿಗೆಯಲ್ಲಿ ಕೂಡ ಅವರಿಗೆ ಮೀಸಲಾತಿಯನ್ನು ಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದಲಿತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು 2023ರ ಈ ಅವಧಿಯಲ್ಲಿ ಏನಪ್ಪ ಅಂದರೆ ಅವರ ಪ್ರಣಾಳಿಕೆಯಲ್ಲಿ ಹೇಳಿದರು, ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅನ್ನೋಂಥ ಪ್ರಣಾಳಿಕೆಯನ್ನು ಹೇಳಿದರು. ಅದೇ ರೀತಿಯಾಗಿ ನುಡಿದಂತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಮೇಲೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಂಥ ಶ್ರೀ DK ಶಿವಕುಮಾರ್ ಅವರು ಹಾಗೂ ಎಲ್ಲ ಸಚಿವ ಸಂಪುಟದ ನಾಯಕರನ್ನು ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಗೆ ಅನುಗುಣವಾಗಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ತಂದಿದ್ದಾರೆ. ಈ ಜಾರಿ ತಂದಿರತಕ್ಕಂಥ ಒಳ ಮೀಸಲಾತಿಯನ್ನು ನಾವು ಏನಪ್ಪ ಅಂದ್ರೆ ಭಾಳ ಸಂತೋಷದ ನಾವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಎಲ್ಲ ಸಮುದಾಯಗಳಿಗೂ ಕೂಡ ಇವತ್ತು ಬಲಗೈ ಸಮುದಾಯಕ್ಕೆ 6%, ಎಡಗೈ ಸಮುದಾಯಕ್ಕೆ 6%, ಹಾಗೆ ಸ್ಪೃಶ್ಯ ಜಾತಿಗಳು ಏನಂತೀವಲ್ಲ ಅವಾಗ 5%, ಅವ್ರಿಗೂ ಕೂಡ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಈ ಮೀಸಲಾತಿಯನ್ನು ಸಮ ಪ್ರಮಾಣದಲ್ಲಿ ಹಂಚಿ ಅವರಿಗೂ ಕೂಡ ಏನಪ್ಪ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಹಾಗೂ ಎಲ್ಲ ಸಚಿವರಿಗೂ ಕೂಡ ಈ ಮೂಲಕ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾರು ಸರ್ ಇರೋದು? ನಿಮ್ಮ ಪಕ್ಷದಲ್ಲೇ ನಿಮ್ಮ ಪಕ್ಷದಲ್ಲಿ ಅನ್ನೋದಕ್ಕಿಂತ ಸಂಘಟನೆಗಳು, ಕೆಲವು ಸಂಘಟನೆಗಳು ನಿಮ್ಮ ಸಮುದಾಯದ ಸಂಘಟನೆಗಳು ಇದನ್ನು ವಿರೋಧ ಮಾಡೋದು. ಇಲ್ಲ, ವಿರೋಧத்தை ಎಲ್ಲಿ ಅಷ್ಟು ಇದಾಗಿಲ್ಲ ಸರ್. ಯಾಕಪ್ಪ ಅಂದರೆ ಇದು ಸುಮಾರು 30 ವರ್ಷಗಳ ಒಂದು ಸುದೀರ್ಘ ಹೋರಾಟ. ಇವತ್ತು ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಕೊಡತಕ್ಕಂಥ ಕೆಲಸ ಇವತ್ತು ಆಗ್ಯದ ಅಂತೇಳಿ ಎಲ್ಲರೂ ಅಕ್ಸೆಪ್ಟೇ ಮಾಡ್ಕೊಂಡ್ರೆ ಜಾಸ್ತಿ ಯಾರು ಇಲ್ಲಿ ಅಂತ ವಿರೋಧಾಂಶ ಬಂದಿಲ್ಲ ಸರ್. ಬೇರೆ ಬೇರೆ ಸಮುದಾಯಗಳು ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಇಲ್ಲ, ನಾವಿಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಸಮುದಾಯಗಳು ಕೂತೀವಿ. ನಾವು ಸದ್ಯ ಲಂಬಾಣಿ ಬಂಜಾರ ಸಮುದಾಯದಿಂದ ಕೃಷ್ಣ ಲಂಬಾಣಿಯವರು ಇದ್ದಾರೆ, ಆಮೇಲೆ ಬಲಗಾಯ ಸಮುದಾಯದಿಂದ ಬಾಬು ಗುಡಿಮೆಯವರು ಇದ್ದಾರೆ, ಅದೇ ಲಕ್ಷ್ಮಣ ಚಲವಾದಿಯವರು ಕೂಡ ಇದ್ದಾರೆ. ಲಕ್ಷ್ಮಣ ಬರ್ರಿ. ಆಮೇಲೆ ನಾಗಮೋಹನ್ ವರದಿ ಸರಿಯಾಗಿ ಇಲ್ಲ, ಪಾರದರ್ಶಕವಾಗಿಲ್ಲ. ಇಲ್ಲ ಸರ್, ಈಗ ಮುಂಚೆ BJP ಸರ್ಕಾರ ಅಧಿಕಾರದಾಗಿದ್ದಾಗ ಏನಪ್ಪ ಅಂತಂದ್ರೆ ಅವರು ನಾವು ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದರು. ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ, ಎಡಗೈ ಸಮುದಾಯದ ಸಂಪೂರ್ಣವಾಗಿ ನಮ್ಮ ಬೆಂಬಲಕ್ಕದ, ನಾವೆಲ್ಲ ಅವರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದರು. ಬಟ್ ಅವ್ರು ಏನೂ ಮಾಡಲೇ ಇಲ್ಲ. ಅವರು ಸುಳ್ಳು ಭರವಸೆಯನ್ನು ಕೊಟ್ಟರು, ಯಾವ ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯವರು ಏನು ಭರವಸೆ ಕೊಟ್ಟಿದ್ರು, ಪ್ರಣಾಳಿಕೆಯಲ್ಲಿ ಏನು ಹೇಳಿದರು ಅದನ್ನು ಸ್ಪಷ್ಟವಾಗಿ ಇವತ್ತಿನ ದಿವಸ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ನಾವು ಅದೀವಿ ಮತ್ತು ಶೋಷಿತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಇದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಎಲ್ಲರಿಗೂ ನಮಸ್ಕಾರ. ಸುಭಾಷ್ ಕಾಲೇಬಾಗ್ ಅಂತ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳಿಗೆ ಮತ್ತು ದಲಿತರಿಗಾಗಿ ಏನೋ ಒಂದು ರಿಸರ್ವೇಷನ್ ಮೀಸಲಾತಿಯನ್ನು ಸೌಲಭ್ಯ ಒದಗಿಸಿಕೊಟ್ರು. ಆ ಸಮಾಜ ಕೂಡ ದೇಶದ ಒಂದು ಮುಖ್ಯವಾಹಿನಿಗೆ ಬರಲಿ, ಅವ್ರಿಗೂ ಕೂಡ ಸವಲತ್ತುಗಳು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮೀಸಲಾತಿಯನ್ನು ಒದಗಿಸಿಕೊಟ್ರು. ತದನಂತರ ಮುಂದೆ ಬರ್ತಾ ಬರ್ತಾ ಕೆಲವೇ ಜಾತಿಗಳಿಗೆ ಸೀಮಿತವಾಗಿದ್ದಂಥ ಈ ಮೀಸಲಾತಿ 101 ಜಾತಿಗಳು ಸೇರ್ಪಡೆ ಆಗುವ ಹಂತಕ್ಕೂ ಬಂದು ಮುಟ್ಟಿತು. ನಂತರ ಅದರಲ್ಲಿ ಕೆಲವೊಂದು ಬಲಿಷ್ಠ ಜಾತಿಗಳು ಕೆಲವೇ ಮೀಸಲಾತಿ ಕಬಳಿಸ್ತಿದ್ದಂಥ ಆರೋಪ ಬಂತು. ಕೆಲವೊಂದು ಅಡೆತಡೆಗಳೂ ಆದವು. ಇದನ್ನೆಲ್ಲ ಮನಗಂಡು ದಲಿತ ಸಮಾಜ ಆಯಾ ಜನಸಂಖ್ಯೆ ಅನುಸಾರ ಎಲ್ಲ ಜಾತಿಗಳಿಗೆ ಸೌಲಭ್ಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ಸುಮಾರು ಒಂದು 3 ದಶಕಗಳ ಹಿಂದೆ 90ರ ದಶಕದ ನಂತರ ಒಳ ಮೀಸಲಾತಿಗಾಗಿ ಹೋರಾಟ ಸ್ಟಾರ್ಟ್ ಮಾಡ್ತು. ಆ ಹೋರಾಟ ಸುದೀರ್ಘ 30-35 ವರ್ಷಗಳ ಹೋರಾಟ ನಡೀತು. ಎಲ್ಲರಿಗೆ ಪ್ರಾತಿನಿಧ್ಯ ಸಿಗಬೇಕು, ಯಾರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಹೋರಾಟ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಇತ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಪ್ರಪ್ರಥಮವಾಗಿ ಒಳ ಮೀಸಲಾತಿಗೆ ಒಂದು ಆಯೋಗ ರಚನೆ ಮಾಡಿದರು. ಆಯೋಗದ ಮೊದಲನೇ ಅಧ್ಯಕ್ಷರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಡಾಕ್ಟರ್ VS ಮಣಿಮಠ ಅವ್ರನ್ನ ನೇಮಕ ಮಾಡಿತು. ತದನಂತರ ಮುಂದೆ ಬರ್ತಾ
ಎ ಜೆ ಸದಾಶಿವ ಅವರು, ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರು ಆ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿ ಜನಸಂಖ್ಯೆವಾರು ಒಂದು ಮೀಸಲಾತಿ ವರ್ಗೀಕರಣಕ್ಕಾಗಿ ಒಂದು ಸರ್ವೆ ಮಾಡಿದರು. ಆ ಸರ್ವೆಯನ್ನು ವರದಿನೂ ಒಪ್ಪಿಸಿದರು. ಕಳೆದ ಬಿ ಜೆ ಪಿ ಸರ್ಕಾರ ಆ ಸರ್ವೆಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ತಿರಸ್ಕಾರ ಮಾಡಿ ಜೆ ಸಿ ಮಾಧುಸ್ವಾಮಿ ಅವರ ಆಯೋಗವನ್ನು ಮಾಡಿದರು. ಅವರು 15% ಇರತಕ್ಕಂಥ ಒಳ ಮೀಸಲಾತಿಯಲ್ಲಿ ಇನ್ನೂ 2% ಹೆಚ್ಚಿಗೆ ಮಾಡಿ 17% ಮಾಡಿ ಕೊಡ್ಬೋದು ಅಂತ ಕೊಟ್ಟರು. ಮುಂದೆ ನಮ್ಮ ಸರ್ಕಾರ ಬಂದ ಬಳಿಕ ಮುಖ್ಯಮಂತ್ರಿಯವರು ಈಗಾಗಲೇ ನಾವು ಅದನ್ನು ಪ್ರಣಾಳಿಕೆ ಒಳಗೆ ಹಾಕ್ಕೊಂಡಿದ್ವಿ, ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ. ಆ ನಂತರ ಮತ್ತೆ ನಾಗಮೋಹನ್ ದಾಸ್ ಅವರ ಆಯೋಗನ ಮಾಡಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವ ಜನಸಂಖ್ಯೆಗೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದನ್ನು ಅಥವಾ ಇದು ನಿರ್ಧಾರ ಮಾಡಿ ಆಲ್ರೆಡಿ ಅದನ್ನು ಜಾರಿಗೆ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಸ್ವಾಗತ ಮಾಡ್ತೀವಿ. ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಎಲ್ಲರಿಗೂ ಕೂಡ ಸರ್ವ ಜನರಿಗೂ ಕೂಡ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟರು, ಏನು ಹೇಳಿದರು, ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ರನ್ನು ಮುಖ್ಯವಾಗಿ ನೆನೆಸಬೇಕಾಗ್ತದೆ. ಬಾಬಾ ಸಾಹೇಬರು ಇವತ್ತು ದಲಿತರ ಮತ್ತು ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಿದ್ಧಾಂತ, ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಕೆಲಸ ಮಾಡಿದೆ. ಇವತ್ತು ಸಿದ್ದರಾಮಯ್ಯನವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳ ಪರಿಪಾಲನೆಯಲ್ಲಿ ಬಹಳ ಮುಖ್ಯವಾಗಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಸಂವಿಧಾನದ ಒಂದು ಆಶಯಗಳಿಗೆ ಯಾವತ್ತೂ ಕೂಡ ಒತ್ತನ್ನು ಕೊಡ್ತಾ ಅಂತಕ್ಕಂಥ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿ ಏನಪ್ಪ ABCD ವರ್ಗೀಕರಣ, ಒಳ ಮೀಸಲಾತಿ ವರ್ಗೀಕರಣ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೂ ಹಾಗೂ ಈ ದೇಶದ ಏನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಿದ್ದೀವಿ. ಯಾಕಪ್ಪ ಅಂದ್ರೆ ಇದೆಲ್ಲಕ್ಕೂ ಕಾರಣ ಏನಪ್ಪ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ HC ಮಾದೇವಪ್ಪನವರಾಗಿರ್ಬೋದು, RB ತಿಮ್ಮಾಪುರ ಸಾಹೇಬರಾಗಿರ್ಬೋದು, ಎಲ್ಲ ಸಚಿವ ಸಂಪುಟ ಎಲ್ಲರೂ ಕೂಡ ಈ ಒಂದು ABCD ವರ್ಗೀಕರಣಕ್ಕೆ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಹಕರಿಸಿ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಮತ್ತೊಮ್ಮೆ ಎಲ್ಲರೂ ಕೂಡ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬುದ್ಧ, ಬಸವ, ಅಂಬೇಡ್ಕರನ್ನು ಸ್ಮರಿಸಿಕೊಳ್ಳುತ್ತಾ ಈ ಏನು ಪರಿಶಿಷ್ಟ ಜಾತಿ ವಿಭಾಗದ ಪತ್ರಿಕಾ ಮಾಧ್ಯಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಏನು ಘನ ಸರ್ಕಾರದ ಈ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ, 6 ಪರಿಶಿಷ್ಟ ಜಾತಿಯಲ್ಲೇ ಡಿವೈಡ್ ಇದ್ದುದನ್ನು 6, 5 ಅಂತ ವರ್ಗೀಕರಣ ಮಾಡಿದ್ದಾರೆ. ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಮತ್ತು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿ ಮಿತ್ರರು ಹಾಗೂ ಎಲ್ಲ ಕರ್ನಾಟಕ ಸರ್ಕಾರದ ಶಾಸಕರ ಮಿತ್ರರು ಪರಿಶಿಷ್ಟ ಜಾತಿ ವಿಭಾಗದಿಂದ ವಿಜಯಪುರ ಮತ್ತು ಇಂಡಿ ಬ್ಲಾಕ್ನಿಂದ ಅವರಿಗೆ ಹೃತ್ಪೂರ್ವಕದ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮನಸ್ಸಿನಲ್ಲಿ ನಿಲ್ಲುತ್ತಾ ಇವತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ನಮ್ಮ ಸಂಬಂಧ ಇವತ್ತು ಬಂದು ಎಲ್ಲರೂ ತಾಸುಗಟ್ಟಲೆ ಕಾಯಿದ್ವಿ ನಮ್ಮ ಸಂಬಂಧ ಮೊದಲನೇದಾಗಿ. ಮತ್ತು ಇದು ಮೀಸಲಾತಿ 30 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಂಥ ಮೀಸಲಾತಿ ಈಗಿನಿಲ್ಲ. ಇವು ಸರ್ ಅಂದರು ಇಲ್ಲ ಒಳಗೊಬ್ಬರೊಬ್ಬರು ವಿರೋಧ ಮಾಡ್ತಾ ಇದ್ದಾರಂತೆ, ಬೇರೆ ಸಂಘಟನೆಯವರು ಮಾಡ್ತಾರೆ. ಎಷ್ಟೇ ಒಳ್ಳೇದು ಮಾಡಿದ್ರು ಕೆಲವೊಂದು ಮಾಡ್ತಿರ್ತಾರೆ. ಆದ್ದರಿಂದ 99.9% ಎಲ್ಲರೂ ಒಪ್ಕೊಂತಾರೆ ಈ ನಾಗಮೋಹನ್ ದಾಸ್ ವರದಿಯನ್ನು. ಅದಕ್ಕೆ ಈ ವರದಿ ಒಪ್ಪಿಸಿದಂಥ ಸಿದ್ದರಾಮಯ್ಯನವರು ಹಾಗೂ ಇನ್ನು ಸಂಪುಟ ಸಚಿವರು, ಎಲ್ಲ ನಮ್ಮ MLAಗಳಿಗೂ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ದಲಿತರ ಪರವಾಗಿ ಮತ್ತು ಹಿಂದುಳಿದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಫಲರಾಗಿದ್ದರು ನೀವು ಕಾಂಗ್ರೆಸ್ನವರು. ಇಲ್ಲ ಸರ್, ನಾವು ಎಲ್ಲ ದಲಿತರು ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಇಲ್ಲ ಸರ್, ಎಲ್ಲಿ ಅವ್ರನ್ನ ತಿಳಿಸಿ ಹೇಳ್ಬೇಕಾದ್ರೆ ನಿಮ್ಮ ಸರ್ ಫಸ್ಟ್ ಪ್ರೆಸ್ ಮೀಟ್ ಸರ್, ದಲಿತ ಸಂಘಟನೆಗಳು ಎಲ್ಲ ಕಡೆ ಈಗ ಪತ್ರಿಕಾಗೋಷ್ಠಿ ಮಾಡಿ ಮತ್ತು ವಿಜೃಂಭಣೆ ಆಚರಿಸಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಕೂಡ ವಿರೋಧಾಭ್ಯಾಸ ಆಗಿಲ್ಲ, ಮಾಡಿಲ್ಲ ಸರ್. ಯಾರು ವಿರೋಧ ಮಾಡಿಲ್ಲ ಸರ್. 30 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಿದ್ದು ಯಾರೂ ವಿರೋಧ ಮಾಡಿಲ್ಲ. ಬೇಡಿಕೆನೇ ಐತೆ ಎಲ್ಲರಿಗೆ. ಮುಂಚಿತವಾಗಿ ಇಲ್ಲ ಯಾರು ಇಲ್ಲ, ಈಗಂತೂ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್. ವಿರೋಧ ಅಂತ ಯಾರು ಮಾಡಿಲ್ಲ. ಅವೈಜ್ಞಾನಿಕವಾಗಿ ಅದ, ಇದನ್ನ ಸರಿಯಾಗಿಲ್ಲ ಸದಾಶಿವ ಆಯೋಗ ಅಂತೇಳಿ ಎಲ್ಲ ಕಡೆ ಕೂಡ ಭಿನ್ನಾಭಿಪ್ರಾಯ ಇದ್ದದ್ದು ಸತ್ಯ.
ಅದಕ್ಕೆ ಸಲುವಾಗಿ ಸಿದ್ದರಾಮಯ್ಯವರು ಮತ್ತೊಂದು ಸಲ ಏನು ಮಾಡಿದ್ರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಮತ್ತೊಂದು ಸಲ ಆಯೋಗ ರಚನೆ ಮಾಡಿ ಆ ಥರ ಆಗಿದ್ರೆ ಛಲವಾದಿ ಅಂತ ಬೇರೆ ಕೊಟ್ಟಿದ್ದಾರೆ, ಕಲೆ ಅಂತ ಬೇರೆ ಸೆಟ್ ಕೊಟ್ಟಿದ್ದಾರೆ. ಆ ವಿಷಯಗಳ ಸ್ವಲ್ಪ ಇದಾಗಿತ್ತು ಅದ್ರದ್ದು. ಇಲ್ಲ ಸದಾಶಿವ ಆಯೋಗದ್ದು ಆ ಸಮಸ್ಯೆ ಆಯಿತು. ಛಲವಾದಿ ಮಹಾಸಭಾ ಆಯ್ತಲ್ಲ, ಅದು ಬಿಜೆಪಿ ಮಾಡಿದ್ರಲ್ಲ, ಅದು ಅದ್ರಿಂದ ಸ್ವಲ್ಪ ಇಲ್ಲ ಏನು ಗೊಂದಲ ಆಗಿತ್ತಂದ್ರೆ ಸರ್ ಎ ಸದಾಶಿವ ಆಯೋಗದ ಲಂಬಾಣಿ ಸಮುದಾಯದವರು ಇದು ಸದಾಶಿವ ಆಯೋಗ ವರದಿಯಿಂದ ಹೊರಗಡೆ ಇರ್ತಾರೆ ಅಂತಕ್ಕಂಥ ಭಯ ವಾತಾವರಣ ಸೃಷ್ಟಿಯಾಗಿತ್ತು ಇಷ್ಟು ವರ್ಷಗಳ ಕಾಲ. ಅದು ಸೊಲ್ಯೂಷನ್ ಆಗಿದೆಯಾ? ನಿಮ್ಗೆ ಅದ್ರ ಬಗ್ಗೆ ಜ್ಞಾನ ಇದೆಯಾ, ಗೊತ್ತಿದೆಯಾ ಹೇಳಿ? ಇಲ್ಲ, ಈಗಾದರೆ ಅವರು ರಾಜ್ಯ ನಾಯಕರಾಗಲಿ ಅವರು ಸಮಾಜದ ಯಾರೇ ಆಗಲಿ ಅದನ್ನ ಅಪೋಸ್ ಮಾಡಿಲ್ಲ ಸರ್. ಅದನ್ನು ಅಪೋಸ್ ಮಾಡಿಲ್ಲ ಅಲ್ಲ. ನಮಗೆ ನಾವು ಹೇಳೋದು ಒಂದೇ ಸರ್, ನಾವೆಲ್ಲರೂ ಒಂದೇ ಎಜುಕೇಶನ್ ನಮ್ಮನ್ನ ಸೃಷ್ಟಿ ಮಾಡಿದಾರಲ್ಲ ಇವಾಗ. ಸದಾಶಿವ ಆಯೋಗ ವರದಿ ಅವೈಜ್ಞಾನಿಕವಾಗಿದೆ ಅಂತ ನಿಮ್ಮ ಸಮುದಾಯದವರೇ ಬಹಳಷ್ಟು ಸಲ ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಆದರೆ ಈಗ ನಾವು ಎಲ್ಲರೂ ಒಂದೇ ಆಗಿದ್ದೀವಿ. ಒಪ್ಪಿಕೊಂಡೇ ನಾವೆಲ್ಲ ಸದಾಶಿವ ಆಯೋಗದ ವರದಿಯಿಂದ ಇದು ಮಾಡಿದ್ರು ಅವರು.